ಕೆರಗೋಡು ಅಭಿವೃದ್ಧಿ ದೃಷ್ಟಿಯಿಂದ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಅವರನ್ನ ಬೆಂಬಲಿಸಿದ್ದನ್ನ ಸಹಿಸದ ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ಸಹಚರರು ನನ್ನನ್ನು ಹತ್ಯೆ ಮಾಡಲು ಮುಂದಾಗಿದ್ರು ಅಂತ ಕೆರಗೋಡು ಹನುಮಧ್ವಜದ ಅರ್ಜಿದಾರ ಮರಲಿಂಗನದೊಡ್ಡಿ ಯೋಗೇಶ್ ಆರೋಪಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆರಗೋಡು ಹನುಮಧ್ವಜದ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದು, ತದನಂತರದಲ್ಲಿ ಶಾಸಕರ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಅವರೊಂದಿಗೆ ಗುರುತಿಸಿಕೊಂಡ ಹಿನ್ನೆಲೆ ಈ ರೀತಿಯ ಕೃತ್ಯ ಎಸಗಲು ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ತಮ್ಮ ಸಹಚರರಿಗೆ ಸೂಚಿಸಿದ್ದಾರೆ ಅಂತ ದೂರಿದರು. ನವೆಂಬರ್ 23ರ ಸಂಜೆ 6:45 ವೇಳೆಯಲ್ಲಿ ನನಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಘುನಂದನ್ ನನಗೆ ಬೆದರಿಕೆಯೊಡ್ಡಿದ್ದನ್ನ ಲಘುವಾಗಿ ಪರಿಗಣಿಸಿದೆ. ಆದರೆ ಡಿಸೆಂಬರ್ 1ರ ತಡರಾತ್ರಿ 2:30ರಲ್ಲಿ ಆತನ ಹಿಂಬಾಲಕ ಮೋಹನ್ ಕುಮಾರ್ ಮನೆಯಿಂದ ಹೊರಗೆ ಕರೆಯಲು ಯತ್ನಿಸಿದ್ದು, ಕಿಟಕಿಯಿಂದ ನೋಡಿದಾಗ ಕಾರೊಂದು ನಿಂತಿತ್ತು. ಅದರ ಪಕ್ಕದಲ್ಲಿ ಮಾರಕಾಸ್ತ್ರಗಳಿಂದ ಹಿಡಿದ ಮಂದಿ ಕಂಡಿದ್ರಿಂದ ಹೊರಗೆ ಬರಲಿಲ್ಲ. ಅಕ್ಕಪಕ್ಕದ ಮನೆಯವರ ಸದ್ದು ಕೇಳ್ತಿದ್ದಂತೆಯೇ ಅಲ್ಲಿಂದ ಹೊರಟರು. ಮತ್ತೆ ಮನೆ ಕಡೆ ಬರ್ತಿದ್ದಂತೆಯೇ ನಾನು ಬೇರೆ ಮನೆಗೆ ಓಡಿ ಅವಿತುಕೊಂಡಿದ್ದೆ ಅಂತ ಘಟನೆಯನ್ನು ವಿವರಿಸಿದರು. ಇನ್ನು ಮರುದಿನವೇ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ದೂರಿದ್ದು, ಪೊಲೀಸರು ಇಂದು ಎಫ್ಐಆರ್ ದಾಖಲಿಸುವುದಾಗಿ ತಿಳಿಸಿದ್ದಾರೆ ಅಂತ ಪ್ರಶ್ನೆಗೆ ಉತ್ತರಿಸಿದರು. ಹೋಗಿದೆ ಅಂತಂದರೆ ನಮ್ಮಂಥ ಸಾಮಾಜಿಕ ಹೋರಾಟಗಾರರ ಮೇಲೆ ಕಳೆದ 20 ವರ್ಷಗಳಲ್ಲಿ ನಾನು PS ಕಾನೂನು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದಂಥ ದಿನಗಳಿಂದ ಹಲವಾರು ಚಟುವಟಿಕೆಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡು ಬಂದಿದ್ದೀನಿ. ಎಲ್ಲೂ ಸಮಾಜದ ಮಧ್ಯೆ ನಾನು ಕರಪ್ಟೆಡ್ ಅಲ್ಲ, ಅಥವಾ ನಾವೇನೋ ಒಂದು ಹಣ ಮಾಡ್ಕೊಂಡಿಲ್ಲ, ವಿಲ್ಲಾಗಳು ಮಾಡ್ಕೊಂಡು ಡಿಬೆಂಚರ್ ಮಾಡ್ಕೊಂಡಿಲ್ಲ. ನಮ್ಮ ಒಂದು ರಾಜಕೀಯ ನಿಲುವು ಎಲ್ಲ ಪಕ್ಷಗಳಲ್ಲೂ ಇದ್ದೀವಿ. ನಾವು ವಿದ್ಯಾರ್ಥಿ ಸಂಘದ ನಾಯಕರಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಲ್ಲಿ ನಾನು ವಿದ್ಯಾರ್ಥಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವ್ರು. ಅವತ್ತಿನ ದಿನಗಳಿಂದ ಮಾಹಿತಿ ಸಿಂಧು ಯೋಜನೆ ಸಿದ್ದರಾಮಯ್ಯನಂತವಿನ ಹಿಡಿದು ಹಲವಾರು ಕಾವೇರಿ ಹೋರಾಟಗಳಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು, ಅಥವಾ ಇವತ್ತು ಪ್ರಸ್ತುತ ಹನುಮಧ್ವಜದ ವಿಚಾರಗಳಲ್ಲಿರ್ಬೋದು, ಯಾವುದೋ ಒಂದು ನೆಗ್ಲಿಜೆನ್ಸಿ ರಸ್ತೆ ಸರಿಯಾಗಿ ಮಾಡಿಲ್ಲ ನಮ್ಮ ಭಾಗದಲ್ಲಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ನಾವು ಇರ್ತೀವಿ. ನಮ್ಮಂಥವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನ, ಕೊಲೆ ಮಾಡಿಸುವಂಥ ಪ್ರಯತ್ನ ಈ ಹಂತಕ್ಕೆ ಬರುತ್ತೆ ಅಂತಂದಾಗ ನಾವು ತುಂಬ ಭಯಭೀತರಾಗಿ ಬಂದಿದ್ದೀವಿ. ನಾನು ಇಲ್ಲೇ ಇರುವಂಥ ಸಂದರ್ಭದಲ್ಲೇ ನನ್ನ ತಾಯಿ ಅನಾರೋಗ್ಯಕ್ಕೀಡಾಗಿದ್ದಾರೆ, ಯಾವುದೋ ಸಿವಿಯರ್ ಡಿಸೀಸ್ ಇದೆ ಅವರಿಗೆ. ಇಂಥವ್ರ ಮೇಲೆ ಬಂದು ಇವ್ರನ್ನೂ ಬೈಯೋದು, ಹುಡುಗರು ಕಳಿಸೋದು. ಈಗ ಅವರೇ ಹೇಳ್ತಾರೆ, ಸರ್ ಅವ್ರಿಗೆ ಕೊಡ್ತೀನಿ ಮೈಕ್ನ, ಸತ್ಯವಾಲು ಸತ್ಯನೇ ಹೇಳ್ತಾ ಇದ್ದೀವಿ, ಅಸತ್ಯನ ಹೇಳಲಿಕ್ಕೆ ಇಂಥ ಪವಿತ್ರವಾದ ಜಾಗಕ್ಕೆ ನಾನು ಬಂದಿಲ್ಲ. ನಾನು ತುಂಬ ಮನನೊಂದು ನಮ್ಮಂಥವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನ ಹಿಂಗೆ ಮಾಡೋಕ್ಕೆ ಬರ್ತಾರಲ್ಲ ಅಂತೇಳಿ ಎಲ್ಲ ನಾನು ಇಲ್ಲೇ ಇರುತ್ತಲ್ಲೇ ಮನೆ ಹತ್ರ ಹೋಗೋದು, 12 ಗಂಟೆ 1 ಗಂಟೆ ಹತ್ರ ಹೇಳ್ಸೋದು, ಇದೆಲ್ಲ ಅವ್ರಿಗೂ ಕದ್ದಿ ಹಿಂಗೆ ಎದ್ಬಿಡೋದು. ನಮ್ಮ ತಾಯಿ ಬಾಲ ತೆಗೆದಾಗ ಇದು ನಿರಂತರವಾಗಿ ಕಳೆದ 3 ತಿಂಗಳಿಂದ ನನ್ನ ಮೇಲೆ ಒಂದು ಪ್ರಯತ್ನಗಳು ನಡೀತಾನೆ ಇವೆ. ಯಾವುದೋ ಅನಾಮಧೇಯ ಕರೆಗಳು ಬರ್ತವೆ, ಮತ್ತೊಂದು ಬರ್ತವೆ. ಆಮೇಲೆ ಮತ್ತೊಂದು ಏನಂತಾರೆ ಸರ್, ಅವ್ರಿಗೆ ದೂರು ಕೊಟ್ಟಿದ್ದೀನಿ. ಸರ್ ಈಗ ಮಾಡ್ತಾ ಇದ್ದಾರೆ ಸರ್. ನಿನ್ನೆ ಸಂಜೆಲಿ ಕೊಟ್ಟೆ, ನಾನು ನೆನ್ನೆ ಸಂಜೆಲಿ ಕೊಟ್ಟೆ. ಈಗ FIR ಮಾಡ್ತಾರೆ. FIR ಕಾಪಿನ ನಮ್ಮ ತಲುಪಿಸೋನಿದ್ದೀನಿ. FIR ಈಗ ಮಾಡ್ತಾರೆ ಸರ್. ಅದೇ ಸರ್, ನನಗೆ ಮೊನ್ನೆ ರಾತ್ರಿ ಇನ್ಸಿಡೆಂಟ್ ಆದದ್ದು. ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಎಲ್ಲೋ ಇವರು ಇಲಾಖೆಯವರು ಸ್ವಲ್ಪ ಬ್ಯುಸಿ ಇದ್ದರು. ಈಗ ಅಷ್ಟೇ ಫೋನ್ ಮಾಡಿದ್ರು ನನಗೆ ಸ್ಟೇಷನ್ಗೆ ಹೋಗ್ಬೇಕು ಸರ್, ಅದು FIR ಮಾಡಿಸಿ ತಮಗೆ ತಲುಪಿಸೋನಿದ್ದೀನಿ. ಹಿಂಗಾಗಿ ಅದು ಏನಂದರೆ ಸರ್ ನೋಡಿ, ಈಗ ಯಾವುದೋ ಒಂದು ಹಣಕಾಸಿನ ವಿಚಾರಗಳಿಲ್ಲ, ಮತ್ತೊಂದಿಲ್ಲ, ಅವ್ರಿಗೂ ನಮಗೂ ಯಾವುದೇ ಥರದ್ದು ಇದಿಲ್ಲ. ಈ ಥರ ಎಲ್ಲ ಮಾಡೋದು. ಆಮೇಲೆ ಯಾರಿಗೂ ಒಬ್ರಿಗೆ ಒಂದು ಮನೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ ಬೇರೆ ವ್ಯಕ್ತಿ ಹತ್ರ. ಆ ವ್ಯಕ್ತಿ ಹತ್ರ ಎದುರಿಸಿ ಸರ್ ಆ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು 15 ಲಕ್ಷ ರೂಪಾಯಿಗೆ ನಮ್ಗೆ ಲೀಗಲ್ ನೋಟಿಸ್ ಕಳಿಸೋದು, ರೌಡಿಗಳನ್ನ ಕಳಿಸೋದು ಮನೆ ಹತ್ರ. ಆಮೇಲೆ ಬೆದರಿಕೆ ಕರೆಗಳು ಬರೋದು, ದಿನ ಏನು 3-4 ಬೆದರಿಕೆ ಕರೆಗಳು. ಮಧ್ಯರಾತ್ರಿಯಲ್ಲಿ ನನಗೆ ಫೋನ್ ಮಾಡೋದು, ಮತ್ತೊಂದು ಮಾಡೋದು. ಇದೆಲ್ಲ ಸರ್ ಎಂಥ ಪ್ರವೃತ್ತಿ ಅಂತ ನಾವೇನು ಸರ್ ಸಮಾಜದ ಮಧ್ಯೆ ಜೀವಿಸೋಕೆ ನಮಗೆ ನಕ್ಕಿಲ್ಲ. ಸುದ್ದಿಗೋಷ್ಠಿಯಲ್ಲಿ ತಾಯಿ ಲಕ್ಷ್ಮಮ್ಮ ಹಾಜರಿದ್ದರು.